ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. RCB ಫೈನಲ್ ಪಂದ್ಯ ಗೆಲುವಿನ ಬಳಿಕ ಅನನ್ಯ ಬಿರ್ಲಾ ಕೊಟ್ಟರು ಶಾಕಿಂಗ್ ಹೇಳಿಕೆ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿಗೆ ನೀಡಿದರು ದೊಡ್ಡ ಬಹುಮಾನ. ಅಷ್ಟಕ್ಕೂ ಅನನ್ಯ ಬಿರ್ಲಾ ಏನೆಲ್ಲ ಮಾತನಾಡಿದ್ದಾರೆ ಪಂದ್ಯ ಗೆದ್ದ ಬಳಿಕ ಮತ್ತು ಫೈನಲ್ ಕಪ್ ಗೆದ್ದ ಬಳಿಕ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು RCB ಮತ್ತು JT ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಮ್ಮ RCB ಪಡೆ ಅಬ್ಬರಿಸಿದೆ. ಇನ್ನು ಈ ಗೆಲುವಿನ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಅನನ್ಯ ಬಿರ್ಲಾ ಅವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆದ್ರೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಪಂದ್ಯದ ನಂತರ ಈ ಗೆಲುವಿನ ಸಂಪೂರ್ಣ ಕ್ರೆಡಿಟ್ ತಮ್ಮ ತಂದೆಗೆ ಹೋಗ್ಬೇಕು ಅಂತ ಅನನ್ಯ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿನ್ನಿಂಗ್ ಕ್ರೆಡಿಟ್ ನನಗೆ ಅಲ್ಲ, ನಮ್ಮ ತಂದೆಗೆ ಹೋಗ್ಬೇಕಂತ ಹೇಳಿರೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆದ್ರೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದಕ್ಕೆ ನೀವು ನಮಗೆ ಇಷ್ಟ ಆಗೋದು ಮೇಡಮ್ ಅಂತ ಫ್ಯಾನ್ಸ್ ಕೂಡ ಕಮೆಂಟ್ ಆದ್ರೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಅನನ್ಯ ಬಿರ್ಲಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಕೇವಲ ಗಾಯಕಿಯಾಗಿ ಮಾತ್ರವಲ್ಲ ಉದ್ಯಮಿಯಾಗಿಯೂ ಅವರು ಸಖತ್ ಫೇಮಸ್ ಆದ್ರೆ ಆಗಿದ್ದಾರೆ. ಅವರ ತಂದೆ ಕುಮಾರ್ ಮಂಗಲಂ ಬಿರ್ಲಾ ಅವರು ಭಾರತದ ದೊಡ್ಡ ಉದ್ಯಮಗಳಲ್ಲಿ ಒಬ್ಬರಂತಾನೆ ಹೇಳ್ಬಹುದು. ಇನ್ನು RCB ತಂಡವನ್ನು ಇದೀಗ ಆದಿತ್ಯ ಬಿರ್ಲಾ ಗ್ರೂಪ್ ನೇತೃತ್ವದ ಒಕ್ಕೂಟ ಆದ್ರೆ ಖರೀದಿಸಿದೆ. ಇನ್ನು ಈ ಒಕ್ಕೂಟದಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ ಜೊತೆಗೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಮತ್ತು ಬೋಲ್ಟ್ ವೆಂಚರ್ಸ್ ಮತ್ತು ಬ್ಲಾಕ್ ಸ್ಟೋನ್ ಸಂಸ್ಥೆಗಳು ಕೂಡ ಸೇರಿವೆ ಅಂತಾನೆ ಹೇಳ್ಬಹುದು. ಹೊಸ ಮಾಲೀಕರು ಬಂದ್ಮೇಲೆ RCB ಕದರ್ ಆಗಿ ಇದೆ ಮತ್ತು ಮತ್ತೊಮ್ಮೆ ಚಾಂಪಿಯನ್ ಕೂಡ ಆಗಿದೆ. ಇನ್ನು ಸ್ಟೇಡಿಯಂನಲ್ಲಿ ತಂಡದ ಗೆಲುವಿನ ಸಂಭ್ರಮಿಸುತ್ತಾ ಈ ಗೆಲುವಿನ ಸಂಪೂರ್ಣ ಕ್ರೆಡಿಟ್ ನಮ್ಮ ತಂದೆಗೆ ಕುಮಾರ್ ಮಂಗಲಂ ಬಿರ್ಲಾ ಅವರಿಗೆ ಹೋಗ್ಬೇಕು ಎಂದು ಅವರು ಹೇಳಿದ್ದು, ತಂಡದ ಬದಲಾವಣೆಯಲ್ಲಿ ಅವರು ತಂದೆಯ ಶ್ರಮ ಎಷ್ಟಿದೆ ಎಂಬುದು ಸಾರುತ್ತಿದೆ. ಹೌದು ಸ್ನೇಹಿತರೆ, ಅವರು ತಂಡದ ಹೊಸ ಆಡಳಿತ ಶೈಲಿಯನ್ನು ಎಷ್ಟು ಇಷ್ಟಪಡುತ್ತಾರೆ ಎಂಬುದಕ್ಕೆ ಇದು ಸಾಕ್ಷಿ ಅಂತಾನೆ ಹೇಳ್ಬೋದು. ಇನ್ನೊಂದೇನಂತಂದ್ರೆ IPL 2026ರ ಫೈನಲ್ ಪಂದ್ಯದಲ್ಲಿ ನಮ್ಮ RCB ತಂಡ ಗುಜರಾತ್ ತಂಡದ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಜಯ ಆದ್ರೆ ಸಾಧಿಸಿ ಸತತ 2ನೇ ಬಾರಿಗೆ ಚಾಂಪಿಯನ್ ಪಟ್ಟ ಕೂಡ ಆಗಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯಕ್ಕೆ ಪ್ರಮುಖ ಕಾರಣ ಗೆಲ್ಲಲು ಅಂತಂದ್ರೆ ಬ್ಯಾಟಿಂಗ್ ನಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಅನನ್ಯ ಬಿರ್ಲಾ. ವಿರಾಟ್ ಕೊಹ್ಲಿ ಅವರು ಚೇಸ್ ಮಾಸ್ಟರ್ ಅಂತ ನನಗೆ ಗೊತ್ತು. ಇನ್ನು ಈ ಪಂದ್ಯದಲ್ಲಿ ನಾನು ಖುದ್ದಾಂ ಲೈವ್ ಆಗಿ ನೋಡಿದ್ದೇನೆ ಮತ್ತು ವಿರಾಟ್ ಕೊಹ್ಲಿ ಅಂದ್ರೆ ನನಗೆ ತುಂಬಾನೇ ಇಷ್ಟ ಮತ್ತು ಅವರ ಬ್ಯಾಟಿಂಗ್ ನೋಡಲು ನನಗೆ ತುಂಬಾನೇ ಆದ್ರೆ ಇಷ್ಟ ಎಂದು ಅನನ್ಯ ಬಿರ್ಲಾ ಆದ್ರೆ ಹೇಳಿದ್ದಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ವಿರಾಟ್ ಕೊಹ್ಲಿಯ ಬಗ್ಗೆ ಹೆಮ್ಮೆ ಹೇಳಿಕೆ ಆದ್ರೆ ಕೊಟ್ಟಿದ್ದಾನೆ ಅನನ್ಯ ಬಿರ್ಲಾ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.